ತಾಯಿಗಿಂತ ದೇವರಿಲ್ಲ. ಬಂಧುಗಳೇ, ಈ ದಿನದ ವಿಶೇಷ ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇನೆ ರಾಜ್ಯ ಮಹಿಳಾ ಅಧ್ಯಕ್ಷರಾದಂತ ಹೇಮಲತಾ ಬೀರ್ ಅವರ ಮಗ ಮನೋಜ್ ಕುಮಾರ್ ಅಂತ ಹೇಳಿ ಅವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನ ಇವತ್ತು ನಮ್ಮ ಒಂದು ಹಿರಿಯರ ಪುಣ್ಯಧಾಮದಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಸರಳವಾಗಿ. ಸೊ ಅವರ ಹುಟ್ಟುಹಬ್ಬಕ್ಕೆ ಇವತ್ತು ನಮ್ಮ ಒಂದು ಸಂಘಟನೆಯ ಒಂದಿಷ್ಟು ಮಹಿಳಾ ತಂಡ ಇಲ್ಲಿ ಆಗಮಿಸಿದೆ. ಅವರಿಗೆ ಹೃದಯಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸ್ತಾ ಅದೇ ರೀತಿ ಅವರ ಒಂದು ಹುಟ್ಟುಹಬ್ಬಕ್ಕೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತುಗಳನ್ನು ಕರುಣಿಸ್ಲಿ ಅಂತ ಹೇಳಿ ಈ ಮುಖೇನ ಎಲ್ಲ ಹಿರಿಯರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. 26ನೇ ವರ್ಷದ ಅವರ ಒಂದು ಜನ್ಮದಿನದ ಆಚರಣೆಯ ಅಂಗವಾಗಿ ಎಲ್ಲ ನೊಂದ ಮನಸ್ಸುಗಳಿಗೂ ಇವತ್ತು ಒಂದು ಮಶ್ರೂಮ್ ಬಿರಿಯಾನಿ, ಹಪ್ಳ, ಮತ್ತೆ ಮೊಸರು ಬಜ್ಜಿ, ಅನ್ನ, ಸಾಂಬಾರು, ಮತ್ತೆ ಒಂದು ಸ್ವೀಟು, ಈ ರೀತಿಯ ಹಲವು ಬಗೆಯ ಒಂದು ಅನ್ನ ಪ್ರಸಾದವನ್ನ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಅವರ ಒಂದು ಕುಟುಂಬಕ್ಕೂ ಭಗವಂತ ಆಯುರ ಆರೋಗ್ಯ ಕೊಟ್ಟು ಸಮೃದ್ಧಿಯನ್ನ ಉಂಟು ಮಾಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಏನ್ ಅನ್ನಿಸ್ತಾ ಇದೆ ಇವಾಗ ಅವ್ರ ಬರ್ತ್ಡೇಗೆ ಬಂದು? ತುಂಬಾ ಖುಷಿ ಆಯ್ತು. ಮನೆಯಲ್ಲಿ ಮಾಡ್ಕೊಳ್ಳೋ ಖುಷಿನೇ ಬೇರೆ ಇತ್ತು. ಎಲ್ಲಾರ ಜೊತೆನೂ ಈ ತರ ಮಾಡ್ಕೊಂಡಿತ್ತು, ನಮ್ಗೆ ಒಂದು ಅನುಭವ ಆದಂಗಾಯ್ತು. ಇವತ್ತು ತಮ್ಮ ಮಗನ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀರಿ. ಅದರಲ್ಲೂ ನಮ್ಮ ಒಂದು ವಿಶೇಷ ಹಿರಿಯರ ಪುಣ್ಯಧಾಮದಲ್ಲಿ ಅವರ ಒಂದು ಬರ್ತ್ಡೇನ ಆಚರಣೆ ಮಾಡ್ತಾ ಇದ್ದೀರಿ. ಏನ್ ಅನ್ನಿಸ್ತಾ ಇದೆ ತಮ್ಮಿಗೆ? ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಗೆ ಇವತ್ತು ನನ್ನ ಮಗನ ಹುಟ್ಟುಹಬ್ಬ ಪ್ರಯುಕ್ತ ನಮ್ಮೆಲ್ಲ ಸ್ನೇಹಿತರ ಜೊತೆ ಬಂದಿದ್ದೀವಿ. ಮೊದಲನೇದಾಗಿ ನನ್ನ ಮಗನ್ಗೆ ಭಗವಂತ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅಂತ ಕೇಳ್ಕೊಂತೀನಿ. ಆಮೇಲೆ ಇಂಥ ನಿರಾಶ್ರಿತ ಆಶ್ರಮದಲ್ಲಿ ಪ್ರತಿ ವರ್ಷನೂ ನಮ್ಮ ಹುಡುಗ ಇಲ್ಲೇ ಮಾಡ್ಕೊಳ್ಳೋದು, ಮಕ್ಕಳೆಲ್ಲ ಇಲ್ಲೇ ಮಾಡ್ಕೊಳ್ಳೋದು. ಯಾಕಂದ್ರೆ ಅವ್ರು ಇದನ್ನೆಲ್ಲ ನೋಡಿ ಅವ್ರಿಗೂ ಒಂದು ಮಾರ್ಗದರ್ಶನ ಆಗ್ಲಿ, ಮುಂದೆ ಹೆಂಗೆ ಪರಿಸ್ಥಿತಿ ಹೆಂಗಿರುತ್ತೆ, ನಮಗೂ ವಯಸ್ಸಾದ್ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದು ಅವ್ರಿಗೂ ಅರ್ಥ ಆಗ್ಲಿ, ಮತ್ತೆ ಇಲ್ಲಿರೋ ಪರಿಸ್ಥಿತಿಗಳೆಲ್ಲ ಅರ್ಥ ಆಗ್ಲಿ. ಇಂಥ ಒಂದು ಜಾಗದಲ್ಲಿ, ಪುಣ್ಯವಾದ ಜಾಗದಲ್ಲಿ ನಮ್ಮ ಮಗನ ಹುಟ್ಟುಹಬ್ಬ ಪ್ರತಿ ವರ್ಷನೂ ಮಾಡ್ತಾ ಇದೀವಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಭಗವಂತ ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಹೆಚ್ಚಿನ ಒಂದು ಜವಾಬ್ದಾರಿ ಕೊಡು ಅಂತ ನಾನು ಕೇಳ್ತೀನಿ. ನಾವು ಕರ್ನಾಟಕ ವಿಶ್ವಮಾನವ ಸೇನೆಯಿಂದ ಫ್ರೆಂಡ್ ಆದವರು ನಮ್ಮ ಪ್ರಸನ್ನ ಸರ್ ಮತ್ತೆ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಮೇಡಮ್ ಮಗ ಮನೋಜ್ ಕುಮಾರ್ ಅವ್ರದ್ದು ಇವತ್ತು ಹುಟ್ಟುಹಬ್ಬ. ದೇವರವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರ ಕಾಲ ಖುಷಿಯಾಗಿರ್ಲಿ. ನಾವೆಲ್ಲರೂ ಈಗ ಇರೋಣ ಸರ್. ಇದೇ ತರ ಆರೋಗ್ಯ ಕೊಡ್ಲಿ ಸರ್. ಬಂದು ಹಿಂಗೆಲ್ಲ ಖುಷಿಯಿಂದ ಮಾಡ್ಕೊಡ್ಲಿ. ಎಲ್ಲಿಂತ ನೊಂದ ಮನಸ್ಸುಗಳ ಹಸುವನ್ನ ಅಳಸಿ ಹರ್ಷವನ್ನ ತರುವಂತದ್ದು ದೊಡ್ಡ ಕೆಲಸ. ಇದು ಒಬ್ಬನಿಂದ ಆಗಲ್ಲ, ನಿಮ್ಮಂತವ್ರೆಲ್ಲರ ಸಹಕಾರದಿಂದ ನಡೀತಾ ಇರುವಂತ ಈ ಒಂದು ಆಶ್ರಮ. ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನಡೆದ ತಾಯಮ್ಮ ನಿನ್ನೆಗೆ ತೊರೆಯಲಿ, ಎತ್ತು ಒತ್ತು ಸಾಕಿದವಳು ನೀನಲ್ಲವೇ, ಕೈ ತುತ್ತು ನೀಡಿದಂತ ಮಾತೆಯಲ್ಲವೇ. 9 ತಿಂಗಳು ಒಟ್ಟಾಗೆ ನನ್ನ ಒತ್ತೆ, ಕರೆಗೆ ನನ್ನ ತರಲು ನೀನು ಬಾಳ ಕಷ್ಟಪಟ್ಟೆ. ಒಬ್ಬ ಮಗನು ಎಂದು ನನ್ನ ಪ್ರೀತಿಯಿಂದ ಸಾಕಿದೆ ಅಮ್ಮ.